ಪ್ರಭಾ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಶಿರಾ ನಗರದ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಟಿ.ಬಿ. ಜಯಚಂದ್ರರವರು ಸಂದರ್ಭದಲ್ಲಿ ನಗರಸಭಾಧ್ಯಕ್ಷ ಜೀಶಾನ್ ಮೆಹಮೂದ್, ಉಪಾಧ್ಯಕ್ಷ ಲಕ್ಷ್ಮೀಕಾಂತ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಶಂಕರಪ್ಪ, ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಖಾನ್, ನಗರಸಭೆ ಸದಸ್ಯರಾದ ರಫೀವುಲ್ಲಾ, ಉಮಾ ವಿಜಯರಾಜ್, ನಸರುಲ್ಲಾ ಖಾನ್, ಎಸ್ ಅಜಯ್ ಕುಮಾರ್, ಫಯಾಜ್, ಅಮ್ರೀನ್ ಫರ್ಮಾನ್, ಸಾನಿಯಾ ಖಾದರ್, ಗಿರಿಜಾ ವಿಜಯಕುಮಾರ್, ಮಹೇಶ್, ರಾಧಾಕೃಷ್ಣ, ಆಶ್ರಯ ಸಮಿತಿ ನೂರುದ್ದೀನ್, ಆಯುಕ್ತ ರುದ್ರೇಶ್, ಸಾಹಿತಿ ವೇಣುಗೋಪಾಲ್ ಸೇರಿದಂತೆ ನಗರಸಭಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಸಂವಿಧಾನ ಬರೆದಂತಹ ಸಂವಿಧಾನ ಶಿಲ್ಪಿ, ಸಂವಿಧಾನ ರಚನಾ ಸಮಿತಿಯ ಕರಡು ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿರ್ವಿನಾಶಾಯ दीपज्योतिर्नमोस्तुते प्रातःदीपं नमोस्तुते सद्गमय ज्योतिर्गमय. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ನಾವು ಹುಟ್ಟಬೇಕಾದಾಗ ಎಲ್ಲರೂ ಹುಟ್ಟುತ್ತೇವೆ ಅಂದ್ರೆ ಒಂದೇ ಅಚ್ಚಲ್ಲಿ ನಾವು ಹೊರಗಡೆ ಬಂದಿರತಕ್ಕಂಥವ್ರು. ಗೊತ್ತಾಗ್ತದಲ್ಲ, ಒಂದೇ ಅಕ್ಷರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಆದ್ರೆ ನಾವು ಯಾರು ಕೂಡ ಈ ಜಾತಿಯಲ್ಲಿ ಹುಟ್ಟಬೇಕು ಅಂತೇಳಿ ನಾವು ಯಾರು ಕೇಳ್ಕೊಂಡ್ ಬಂದಿರಲ್ಲ. ಆದ್ರೂ ಕೂಡ ನಾವು ಬಂದ ಮೇಲೆ ವರ್ಗೀಕರಣ ಮಾಡ್ತೇವೆ. ಇವತ್ತು ನಮ್ಮಲ್ಲಿ ಆ ಸಂಸ್ಕೃತಿ ಬೆಳೆದು ಬಂದ್ಬಿಟ್ಟಿದೆ. ಆ ಮನು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಇವರು ಅವರು ಇವರು ಅಂತ ಹೇಳಿ ಬೆಳೆದು ಬಂದಿದೆ. ಅದನ್ನು ಹೋಗಲಾಡಿಸ್ಬೇಕಾದಾಗ ಆರ್ಥಿಕವಾಗಿ ಸಬಲತೆ ಬರದಲೇ ಹೋದ್ರೆ ಯಾರೂ ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾರು ಆರ್ಥಿಕವಾಗಿ ಮುಂದೆ ಬರಲಿಲ್ಲ ಅಂಥವ್ರಿಗೆ ಯಾವತ್ತೂ ಕೂಡ ಅವ್ರನ್ನ ಸಮಾಜದಲ್ಲಿ ಅತ್ಯಂತ ಕನಿಷ್ಠವಾಗಿ ಕಾಣ್ತಾರೆ ಅನ್ನೋದಕ್ಕೆ ಅಲ್ಲಿ ಜಾತಿ ಪ್ರಶ್ನೆ ಬರೋದಿಲ್ಲ, ಆರ್ಥಿಕತೆ ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ. ನಾನು ಈ ದೇಶದಲ್ಲಿ ಒಂದು ದೊಡ್ಡ ಪಿಡುಗಿದೆ. ಏನಪ್ಪಾ ಅಂದ್ರೆ, ಒಬ್ಬ ಮುಂದುವರೆದಂತ ಜನ ಇದ್ರೆ ಅವನ್ ಮಾತ್ರ DC ಆಗ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಆಗ್ಬೋದು, ಇನ್ನೊಂದು ಆಗ್ಬೋದು ಅಂತ ಹೇಳಿ. ನಾನು ಒಂದು ಉದಾಹರಣೆ ನಿಮ್ಗೆ ಹೇಳ್ತೇನೆ. ಅದನ್ನ ಇವತ್ತು ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ಇದ್ದಾರೆ. ನಮಗೆ ಒಂದು ಸರಿ ಯಾವುದೋ ಒಂದು ಸಂದರ್ಭದಲ್ಲಿ ಇಂಗ್ಲೆಂಡ್ಗೆ ಹೋಗಕ್ಕೆ ಅವಕಾಶ ಸಿಕ್ತು. ನಾನು ಇಂಗ್ಲೆಂಡ್ಗೆ ಹೋದೆ. ಇಂಗ್ಲೆಂಡ್ಗೆ ಹೋದಾಗ ನಾವೆಲ್ಲರೂ ಕೂಡ ಹೋಗಿ ಅಲ್ಲಿನ ಪ್ರಧಾನಮಂತ್ರಿಗಳಾಗಿದ್ದರು, ನಮ್ಮ ಜೊತೆಯಲ್ಲಿ ಇದ್ದರು ಅಂತೇಳಿ ಟೋನಿ ಬ್ಲೇರ್ ಅವ್ರನ್ನ ನೋಡೋದಕ್ಕೆ ಅಂತೇಳಿ ಅಪಾಯಿಂಟ್ಮೆಂಟ್ ಕೇಳಿದ್ವಿ. ಅಪಾಯಿಂಟ್ಮೆಂಟ್ ಕೊಟ್ಟರು. ಆದ್ರೆ ಪಾರ್ಲಿಮೆಂಟ್ ನಡೀತಿದೆ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಅವಾಗ ಸಿಗ್ಲಿಲ್ಲ. ಅವಾಗ ಅವರ ಮಗ ಸಿಕ್ಕಿದ. ಮಗ ನಮ್ಮನ್ನ ನಾನೇ ಭೇಟಿ ಮಾಡ್ತೀನಿ ಶಾಸಕರನ್ನ ಅಂತ ಹೇಳಿ
ನಾವೆಲ್ಲರೂ ಕೂಡ ಕೆಲವೊಂದು 5 ಜನ ಶಾಸಕರು ಹೋಗಿದ್ವಿ. ಹೋದಾಗ ನಾವು ನಮ್ಮನ್ನ ಪ್ರಧಾನಮಂತ್ರಿಗಳ ಮನೆಯಲ್ಲಿ ಒಂದು ಕುರ್ಚಿ ಮೇಲೆ ಕೂರಿಸಿದ್ರು. ನಾನು ಆ ಕುರ್ಚಿ ನೋಡಿದ್ಮೇಲೆ ನಾನು ಮನಸಾರ ಬೈಕಣಕ್ಕೆ ಶುರು ಮಾಡಿದೆ. ಈ ಬ್ರಿಟಿಷರು ಇವಾಗ ಬುದ್ಧಿ ಬಿಡೋದೇ ಇಲ್ಲ. ನಾವು ಇಂಡಿಯಾದವ್ರನ್ನ ಕಾರಣಕ್ಕೋಸ್ಕರ ಈ ಕುರ್ಚಿ ಮೇಲೆ ಕೂರಿಸಿದಾರಲ್ಲ ಅಂತೇಳಿ. ಅಂದ್ರೆ ನಾವೇನಂತಂದ್ರೆ ನಾವು ಬಡವರು ಅಂದ್ರೆ ಎಲ್ಲ ಒಂದು ಕಡೆಗೆ ಗುಲಾಮರು ಅಂತಕ್ಕಂಥ ರೀತಿಯಲ್ಲಿ ಭಾವನೆ ಮಾಡ್ತಿದ್ದಾರೆ ಅಂತೇಳಿ ನಾನು ಮನಸ್ಸಲ್ಲಿ ಮಾಡ್ಕೊಂಡೆ. ಪ್ರಧಾನಮಂತ್ರಿ ಮಗ ಬಂದ, ಮಾತನಾಡಿದಾದ್ಮೇಲೆ ಕಾಫಿ ಕುಡಿದು ಎಲ್ಲ ಆಯ್ತು, ತಿಂಡಿ ತಿಂದಾಯ್ತು. ಆಗ ನಾನು ಪ್ರಧಾನಮಂತ್ರಿಗೆ ಮಗನಿಗೆ ಒಂದು ಮಾತು ಕೇಳಿದೆ, ನಾವು ನಿನ್ನನ್ನು ಮುಂದಿನ ಪ್ರಧಾನಮಂತ್ರಿ ಅಂತೇಳಿ ಕರೀಬೋದಾ ಅಂತ ಕೇಳಿದೆ. ಆಗ ಆ ಹುಡುಗ ಹೇಳ್ದ, ಇಲ್ಲ ನಾನು ಯಾವತ್ತೂ ಕೂಡ ನಾನು ರಾಜಕೀಯಕ್ಕೆ ಬರೋದಿಲ್ಲ, ಪ್ರಧಾನಮಂತ್ರಿ ಆಗೋದಿಲ್ಲ ಅಂತ. ಅವರು ಹೊರಗಡೆಗೆ ಬಂದಾಗ ನನಗೆ ಒಂದು ಮಾತು ಕೇಳಿದ್ರು, ರಾಜು ಅಂತೇಳಿ ಅವರು MP, ನೀವು MLA ಆಗಿದ್ದೀರಿ, ಮಂತ್ರಿ ಆಗಿದ್ದೀರಿ, ನಿಮ್ಮ ಮಗ ಯಾರಾದ್ರೂ ಕೂಡ ಪೆಟ್ರೋಲ್ ಬಂಕ್ನಾಗ ಕೆಲಸ ಮಾಡ್ತೀರಿ ಅಂದ್ರೆ ಒಪ್ಪಿಗೆ ಕೊಡ್ತೀರಾ ಅಂತ ಕೇಳಿದ್ರು. ನಾನು ಹೇಳಿದೆ, ಬಹುಶಃ ಪೆಟ್ರೋಲ್ ಬಂಕ್ನಾಗ ಯಾರು ಕೆಲಸ ಮಾಡಕ್ಕೆ ಇಷ್ಟಪಡಲ್ಲ, ಮಕ್ಕಳು ಮಾಡದೇ ಇರ್ಬೋದು, ನಾವು ಯಾರು ಕೂಡ ಇಷ್ಟಪಡಲ್ಲ ಅಂತೇಳಿ. ಬನ್ನಿ ತೋರಿಸಿ ನಾನು ಅಂತೇಳಿ, ಇಂಗ್ಲೆಂಡ್ ಅಂದ್ರೆ ಏನು ಅಂತಕ್ಕಂಥ ತೋರಿಸ್ತೀರಿ ಅಂತೇಳಿ ಕರ್ಕೊಂಡು ಹೋದಾಗ ಅಲ್ಲಿ ಒಂದು ಶೆಲ್ ಕಂಪನಿ ಇತ್ತು. ಆ ಶೆಲ್ ಕಂಪನಿಗೆ ಹೋದಾಗ ಅಲ್ಲಿ ನೋಡಿದಾಗ ನಾವು ಯಾರು ಪ್ರಧಾನಮಂತ್ರಿ ಆಗ್ತೀಯಾ, ಮುಂದಿನ ಪ್ರಧಾನಮಂತ್ರಿ ಆಗ್ತೀಯಾ ಅಂತ ಕೇಳಿದಂತ ವ್ಯಕ್ತಿ ಅವನು ಪೆಟ್ರೋಲ್ ಬಿಡ್ತಾ ಇದ್ದ, ಪೆಟ್ರೋಲ್ ಆಗ್ತಾ ಇದ್ದ. ಆಗ ಅವನು ಹೇಳ್ದ, ಭಾರತ ಬದಲಾಗಬೇಕಾಗುತ್ತೆ, ಇಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅಂತಕ್ಕಂಥದ್ದಿಲ್ಲ, ಯಾವ ಕೆಲಸವನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಆದ್ರೆ ಇಲ್ಲಿ ಒಬ್ಬ ಪ್ರಧಾನಮಂತ್ರಿ ಮಗ ಆಗಿರ್ತಕ್ಕಂಥವ್ನು ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ತಾನೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಬಹುಶಃ ನನಗೆಲ್ಲೋ ಒಂದು ಕಡೆಗೆ ಜ್ಞಾನೋದಯ ಆಯ್ತು. ನನಗನ್ನಿಸ್ತು ನನ್ನ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಹೋಯ್ತು. ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ ಅವನಿಗೆ, ಪ್ರಧಾನಮಂತ್ರಿ ಬಗ್ಗೆ, ನಾನು ಈ ಕುರ್ಚಿ ಯಾಕೆ ಈ ರೀತಿಯಾದಂಥ ಹಳೆ ಕುರ್ಚಿ ಮೇಲೆ ಕೂರಿಸಿದ್ದೀರಿ ಅಂತಕ್ಕಂಥ ಮಾತು ಕೇಳಿದೆ. ಆಗ ಅವನು ಹೇಳ್ದ, ಈ ಕೂತಿರ್ತಕ್ಕಂಥ ಕುರ್ಚಿ ಅದು ಸುಮಾರು 750 ವರ್ಷಗಳ ಕುರ್ಚಿ. ಆ ಚೇರ್ ಮೇಲೆ ನೀವು ಕೂತಿದ್ದೀರಿ, ನೀ ಕೂತಿರ್ತಕ್ಕಂಥ ಕುರ್ಚಿ ಯಾರ್ದು ಗೊತ್ತಾ ಅಂದ. ಇಲ್ಲ, ಅದಕ್ಕೆ ದಾಖಲೆಗಳನ್ನ ತೆಗೆದ ಹೇಳ್ದ, ನೀ ಕೂತಿರ್ತಕ್ಕಂಥ ಕುರ್ಚಿ ಅಂಬೇಡ್ಕರ್ ಅವರು ಕೂತಿದ್ರು, ಈ ಕೂತಿರ್ತಕ್ಕಂಥ ಕುರ್ಚಿ ಮಹಾತ್ಮ ಗಾಂಧೀಜಿ ಕೂತಿರ್ತಕ್ಕಂಥ ಕುರ್ಚಿಗಳಿದೆ, ಎಲ್ಲದೂ ಕೂಡ ದಾಖಲೆಯನ್ನಿಟ್ಟಿರ್ತಕ್ಕಂಥವನ್ನ. ನಾನು ಅವಾಗ ಆ ದೇಶದ ಸಂಸ್ಕೃತಿಯನ್ನ ನೋಡಿ ನಾನು ಬೆರಗಾದೆ. ಬಹುಶಃ ಎಲ್ಲ ಒಂದು ಕಡೆಗೆ ಭಾರತೀಯರು ಕೂಡ ಬದಲಾಗಬೇಕಾಗ್ತದೆ. ನಾವು ಜಾತಿ ಮೇಲೆ ಇವರು ಈ ಜಾತಿ ಆ ಜಾತಿ, ಅವ್ರು ನಿಕೃಷ್ಟ ಇವರು ಉತ್ಕೃಷ್ಟ ಅಂತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಆರ್ಥಿಕವಾಗಿ ಎಲ್ಲರೂ ಕೂಡ ಸಮಾನತೆ ಬಂದ್ರೆ, ಅಂಬೇಡ್ಕರ್ ಅವರು ಹೇಳಿದ್ದ ಅದನ್ನೇ, ಆರ್ಥಿಕ ಸಮಾನತೆ, ಸಾಂಸ್ಕೃತಿಕವಾಗಿ ಸಮಾನತೆ ಬಂದ್ರೆ, ಆರ್ಥಿಕವಾಗಿ ಬಂದ್ರೆ ಸಾಂಸ್ಕೃತಿಕವಾಗೂ ಬರ್ತದೆ, ಸಾಮಾಜಿಕವಾಗೂ ಕೂಡ ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾನು ನಿಮ್ಮಲ್ಲಿ ಹೇಳ್ತಕ್ಕಂಥ ಒಂದೇ ಮಾತು ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಇವತ್ತು ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದೀರಿ. ನಾನು ನಿಮಗೆ ಪೌರ ಕಾರ್ಮಿಕರು ಅಂದ್ರೆ ಅತ್ಯಂತ ಅತಂತ್ರದಲ್ಲಿದ್ದಂಥ ಕಾರ್ಮಿಕರಾಗಿದ್ರು. ನಮ್ಮ ಸರ್ಕಾರ, ಹಿಂದಿನ ಸರ್ಕಾರ ಇದ್ದಾಗ ನಾನು ಮಹಾದೇವಪ್ಪ, ಮೈಸೂರಿನ ಮಹಾದೇವಪ್ಪ, ನಾನು ಮತ್ತು ಸಿದ್ದರಾಮಯ್ಯನವರು ಕೂತು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಇವತ್ತು ಎಲ್ಲ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದು ನಮ್ಮ ಸರ್ಕಾರ. ಆವಾಗ ನಾನು ಕೂಡ ಮಂತ್ರಿ ಆಗಿದ್ದೆ. ದಿನಾಚರಣೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು, ಈ ಭಾಗದ ಶಾಸಕರು, ನಮ್ಮ ರಾಜ್ಯದ ಹಿರಿಯ ಶಾಸಕರು, ಮಾಜಿ ಮಂತ್ರಿಗಳು, ಬರನಾಡಿನ ಭಗೀರಥರು, ಹೇಮಾವತಿಯ ಹರಿಕಾರರು, ನಮ್ಮೆಲ್ಲರ ಮೆಚ್ಚಿನ ನಾಯಕರಾದಂತಹ ಡಾಕ್ಟರ್ TB ಜಯಚಂದ್ರ ಅವರೇ, ನಿಮ್ಮ ಆರೋಗ್ಯ ಬಗ್ಗೆ ನಮ್ದು, ನಮ್ಮ ಶಾಸಕರು, ನಮ್ಮ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಕಾಳಜಿ ಇದೆ. 3 ತಿಂಗಳಿಗೊಮ್ಮೆ ಹೆಲ್ತ್ ಚೆಕಪ್ ಬೇರೆ ಇದೆ. ನೀವು ಯಾವುದೇ ಎದುರ್ಕೋಬೇಡಿ. ದೊಡ್ಡ ಕೈಲ ಎದುರು ಸಹ ನಮ್ಮ ಗಮನಕ್ಕೆ ತರಲಿ. ನಾವು ಶಾಸಕರಿಗೆ ಹೇಳಿ ಒಳ್ಳೆ ರೀತಿಯಿಂದ ನಿಮಗೆ ಸಹಾಯ ಮಾಡ್ತೀವಿ. ಅದೇ ರೀತಿ ನಮ್ಮ ಮನೆ ಇನ್ನೊಂದು ಕಡೆ ಹೋದಾಗ ಶಾಸಕರು ತೋರಿಸಿದ್ರು ಕೊಡೋ ಇದೆ, ಪೌರ ಕಾರ್ಮಿಕರ ಕೊಡೋ ಸೈಟ್ ಏರಿಯಾ ಅಂತ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ಪ್ರತಿಯೊಬ್ಬರು ಪೌರ ಕಾರ್ಮಿಕರ ಸೈಟು ಸಿಗುತ್ತೆ ಶಾಸಕರಿಂದ. ನೀವು ಯಾವಾಗಲೂ ಶಾಸಕರಿಗೆ ಆರೋಗ್ಯ ಬಗ್ಗೆ ನೀವು ಒಂದ್ ಸ್ವಲ್ಪ ದುವಾ ಮಾಡಿ, ಅವ್ರಿಗೆ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ
ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಶಿರಾನಗರ ಸ್ವಚ್ಛತೆ ಇರೋದಕ್ಕೆ ಮೊದಲ ಫಸ್ಟ್ ಶಿರಾನಗರ ಸ್ವಚ್ಛತೆ ಕಾರಣ. ಆಮೇಲೆ ನೀವು ನಿಮ್ಮ ಆರೋಗ್ಯ ಕಾಪಾಡಬೇಕು. ನೀವು ನಿಮ್ಮ ಆರೋಗ್ಯ ಕಾಪಾಡಬೇಕು. ಅದಕ್ಕೋಸ್ಕರ ನಮ್ಮನ್ನೇ ನಮ್ಮ ನಗರಸಭೆಯಲ್ಲೇ ಒಂದು ಚೆಕಪ್ ಮಾಡಿದ್ದೀವಿ. ಆಮೇಲೆ ಇದೇ ತಿಂಗಳಲ್ಲಿ ತುಮಕೂರು ಎಲ್ಲ ಪೌರ ಕಾರ್ಮಿಕರಿಗೆ ನಾವು ತುಮಕೂರಿನಲ್ಲಿ ಹೋಗಿ ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸ್ತೀವಿ. ಎಲ್ಲ ಪೌರ ಕಾರ್ಮಿಕರಿಗೂ ಮಾಸ್ಟರ್ ಚೆಕಪ್ ನಾವು ಮಾಡ್ತೀವಿ. ಆಮೇಲೆ ಏನು ಪೌರ ಕಾರ್ಮಿಕರು ಮನೆಗೆ ಹೋಗಿ ಮನೆ ಕಾಸ ತಗೊಂಡು ಬರ್ತೀರಾ, ಅದೆಲ್ಲರಿಗೂ ನಮ್ಮ ಶಿರಾನಗರ ಎಲ್ಲ ಮನೆಗೆ ಏನಂದ್ರೆ ಅವರು ಕಸ ತಗೊಂಡು ಬರ್ತಾರೆ. ಅವ್ರಿಗೆ ಮಾನವೀಯತೆಯಿಂದ, ಅವ್ರಿಗೆ ಗೌರವದಿಂದ ಅವ್ರಿಗೆ ನಡ್ಕೋಬೇಕು. ಯಾಕಂದ್ರೆ ನಾವು 2-3 ದಿನ ನಂಗೆ ಹೇಳಿದರೆ ಹೆಂಗ್ ಬೇಕಾದ್ರೆ ಅವ್ರಿಗೆ ಮಾತಾಡೋದು ಅದೆಲ್ಲ ಮಾಡಬಾರ್ದು. ಅದು ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿ ನಡ್ಕೊಳ್ಬೇಕು. ಆಮೇಲೆ ನಮ್ಮಲ್ಲಿ ಪೌರ ಕಾರ್ಮಿಕರು ಕಮ್ಮಿ ಇದ್ದಾರೆ. ಅದಕ್ಕೋಸ್ಕರ ಇವಾಗ ನಮ್ಮ ಶಿರಾ ನಗರಸಭೆ ಗ್ರೇಡ್ 2 ಇರೋದು, ಶಿರಾ ನಗರಸಭೆ ಗ್ರೇಡ್ 2 ಇರೋದು ಇವಾಗ ನಮ್ಮ ಸಹಾಯಕ ಮಾರ್ಗದರ್ಶನದಿಂದ ಶಿರಾ ನಗರಸಭೆ ಗ್ರೇಡ್ 1 ಆಗ್ತಾ ಇದೆ. ಅದಕ್ಕೆ ಏನ್ ಮಾಡ್ಬೇಕು ನಮ್ಮ ಸಹಾಯಕರು ಗ್ರೇಡ್ 1 ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಗ್ರೇಡ್ 1 ಆದ್ರೆ ಪೌರ ಕಾರ್ಮಿಕರಿಗೂ ಜಾಸ್ತಿ ಡೈರೆಕ್ಟ್ ಸರ್ಕಾರದಿಂದ ತಗೋಬಹುದು, ಮತ್ತೆ ವಾಟರ್ ಮ್ಯಾನ್ ಡೈರೆಕ್ಟ್ ಸರ್ಕಾರದಿಂದ ತಗೋಬಹುದು. ಆ ತರ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಆಮೇಲೆ ನಿವೇಶನ ಸಹಾಯ ಮಾತಾಡ್ತಾರೆ. ನಿನ್ನೆ ಆಶಾ ಮೀಟಿಂಗ್ ಅಲ್ಲಿ ಸಾಹೇಬರು ತೀರ್ಮಾನ ಮಾಡಿದ್ದಾರೆ. ಅದೆಲ್ಲ ನಮ್ಮ ಸಾಹೇಬರು ಮಾಡ್ತಾರೆ. ಆಮೇಲೆ ನಿವೇಶನಗಳು ಎಲ್ಲರಿಗೂ ಕೊಡ್ತಾರೆ. ನಮ್ಮ ಸಾಹೇಬರು ತೀರ್ಮಾನ ಮಾಡಿದ್ದಾರೆ. ಎಲ್ಲರಿಗೂ ನನಗೆ ಯಾರ್ಯಾರಿಗೆ ಮಾತಾಡ್ಬೇಕು ಎಲ್ಲರಿಗೂ ಮಾತಾಡಿ ಎಲ್ಲರಿಗೂ, ಎಲ್ಲ ವಾಟರ್ ಸಪ್ಲೈವರೆಗೂ, ಎಲ್ಲ ಪೌರ ಕಾರ್ಮಿಕರಿಗೂ, ಎಲ್ಲರಿಗೂ ಗುತ್ತಿಗೆದಾರರಿಗೂ ಎಲ್ಲರಿಗೂ ಕೊಡ್ತಾರೆ. ಬರೀ ಯಾರು ಪರ್ಮನೆಂಟ್ ಇದ್ದಾರೆ ಅವ್ರಿಗೆ ಅಲ್ಲ, ಎಲ್ಲರಿಗೂ ನನ್ನ DC ಸಾಹೇಬ್ರ ಮಾತಾಡಿ, ಆಮೇಲೆ ರಾಜ್ಯೋದ್ಯೋಗಿ ನಿಯಮ ಡೈರೆಕ್ಟರ್ ಅವ್ರಿಗೆ ಮಾತಾಡಿ ಏನೇನು ಮಾಡ್ಬೇಕು ಸಾಹೇಬ್ರು ಮಾಡಿದ್ದಾರೆ. ಎಲ್ಲರಿಗೂ ಮಾತಾಡ್ತಾರೆ. ಎಲ್ಲರೂ ಏನೇನು ನಿಮ್ದು ಬೇಡಿಕೆ ಇದೆ ಎಲ್ಲರೂ ನಮ್ಮ ಸಾಹೇಬ್ರು ಮಾಡ್ತಾರೆ. ಆಮೇಲೆ ಇನ್ನು ಸ್ವಲ್ಪ ಕೆಲಸಗಳು ಐತೆ ಮಾಡೋದು ಶಿರಾನಗರದಲ್ಲಿ. ನಮ್ಮ ಸಾಹೇಬ್ರು ಮಾರ್ಗದರ್ಶನದಿಂದ ಆಶೀರ್ವಾದದಿಂದ ನಾವೆಲ್ಲ ಸದಸ್ಯರು ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ದಿನ ನಾವು ಪೌರ ಕಾರ್ಮಿಕ ದಿನಾಚರಣೆಯನ್ನು ಅದ್ದೂರಿಗೆ ಆಚರಿಸಿದ್ದು ತುಂಬಾ ಖುಷಿ ಆಯಿತು. ನಾವು ಸದಸ್ಯರುಗಳಾದ್ಮೇಲೆ ಇದು ಮೊದಲನೇ ಬಾರಿ ಖುಷಿಯಿಂದ ಎಲ್ಲರೂ DJ ಹಾಕೊಂಡು ಕುಂತ್ಕೊಂಡು ಖುಷಿಯಾಗಿ ಬಂದಿದ್ದನ್ನು ನೋಡಿ ತುಂಬಾ ಖುಷಿ ಆಯಿತು. ಏಕೆಂದ್ರೆ ನಾವು ಬೇರೆ ಹಬ್ಬಗಳನ್ನ ಆಚರಣೆ ಮಾಡ್ಬೇಕಾದ್ರೆ ಪ್ರತಿಯೊಬ್ಬ ಸದಸ್ಯರುಗಳು ಎಷ್ಟು ಅವ್ರಿಗೆ ಒತ್ತಡ ತರ್ತೀವಿ ಅಂದ್ರೆ, ನಾವು ಹಬ್ಬ ಮಾಡೋಕ್ಕೋಸ್ಕರ ಅವ್ರ ಹಬ್ಬವನ್ನ ಮಾಡಕ್ಕೆ ಬಿಟ್ಟಿರಲ್ಲ ನಾವು. ಅದು ನಮಗೆ ಗೊತ್ತಿದೆ. ದಯವಿಟ್ಟು ನಮಗೂ ಜನಗಳ ಒತ್ತಡ ಇರುತ್ತೆ, ದಯವಿಟ್ಟು ನಂಬ್ಕೋಬೇಡಿ. ಕ್ಷಮಿಸಿ ಅಂತ ಕೇಳೋದ್ರಲ್ಲಿ ನನ್ಗೇನು ಮುಜುಗರ ಇಲ್ಲ. ಯಾಕಂದ್ರೆ ಆ ಥರ ಒತ್ತಡವನ್ನ ನಾವು ತಂದಿದ್ದೀವಿ, ನಮಗೆ ಗೊತ್ತಿದೆ. ಹಾಗೂ ಎಲ್ರಿಗೂ ನಾನು ಕೇಳ್ಕೊಳ್ಳೋದೊಂದೇ, ನೀವು ಎಲ್ಲರ ಕುಟುಂಬಗಳ, ಇಡೀ ನಗರದ ಕುಟುಂಬದ ಆರೋಗ್ಯದ ಕಡೆ ನೀವು ಗಮನ ಹರಿಸ್ತಿದ್ದೀರಾ. ಆದ್ರೆ ನಿಮಗೂ ಒಂದು ಕುಟುಂಬ ಇದೆ, ನಿಮ್ಮ ಆರೋಗ್ಯನೂ ಮುಖ್ಯ ಅಂತ ನೀವು ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡೋದ್ರೊಳಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ನಾನೊಂದು ಕಿವಿ ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಈಗ ನಾವು ರ್ಯಾಲಿ ಬಂದು ದಯವಿಟ್ಟು ಅನ್ಯತೆ ಭಾವಿಸ್ಬೇಡಿ. ನನ್ನ ಅನಿಸಿಕೆಯನ್ನ ಹೇಳ್ತೀನಿ. ನಿನ್ನೆ ಪೌರ ಕಾರ್ಮಿಕರ ದಿನಾಚರಣೆ ಮಾಡ್ಬೇಕು ಅಂತ ನೀವು ಇಡೀ ನಗರವನ್ನ ಸ್ವಚ್ಛಗೊಳಿಸಿ ಆ ರೋಡ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದ್ರಿ. ಆದ್ರೆ ಈಗ ಬರ್ತಾ ನೀವ್ ಏನ್ ಮಾಡ್ಕೊಂಡ್ ಬಂದ್ರಿ ಅಂತ ನೀವು ಗಮನಿಸಿದ್ರೆ ಇವಾಗ ಗೊತ್ತಿಲ್ಲ, ಬಟ್ ನಾನಂತೂ ಗಮನಿಸಿದೀನಿ. ದಯವಿಟ್ಟು ಕ್ಷಮಿಸಿ. ಇವಾಗ ಎಲ್ಲಾದ್ರೂ ಏನಾದ್ರೂ ಹುಡುಕುತ್ತೆ ಅಂತ ಅನ್ಯತೆ ಭಾವಿಸ್ಬೇಡಿ. ಅದೇನೋ ಪಾನ್ ಬರಕ ಏನೋ ಗುಡ್ಕ ಹಾಕೊಂಡಿದ್ದೀರಾ, ಎಲ್ರೂ ನಿಂತಿದ್ದೀರಾ, ಅಲ್ಲೇ ಒಪ್ಕೊಂಡ್ ಬರ್ತಿದ್ದೀರಾ ಅಲ್ವಾ? ಮಾಡಿದ್ರಿ ಅಲ್ವಾ ಅದನ್ನ? ಹಿಂದೆ ಬರ್ತಿದ್ದವರೆಲ್ಲ ಅದನ್ನೇ ಹೇಳ್ತಿದ್ರು, ಇವ್ರು ಪೌರ ಕಾರ್ಮಿಕರು ಅಂತಂದೇಳಿ ಇವರ ನೆನ್ನೆಲ್ಲ ಬಿಡಿಸಿದ್ದಾರೆ, ಇವತ್ತು ಅಲ್ಲೇ ಗಲೀಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ದಯವಿಟ್ಟು ಅದ್ರ ಹಾಕೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ತೊಂದರೆ ಕೊಡುತ್ತೆ. ಅದ್ರ ಮೇಲೆ ಬರ್ದಿರುತ್ತೆ ನೋಡಿ ಆರೋಗ್ಯ ಎಷ್ಟು ಕೆಡುತ್ತೆ ಅಂತ, ಕ್ಯಾನ್ಸರ್ ಕಾರಕ ಅಂತ. ದಯವಿಟ್ಟು ನೀವೆಲ್ಲರೂ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಹಾಗೂ ನಾನು ಶಾಸಕರಲ್ಲಿ ಮನವಿ ಮಾಡ್ಕೋತೀನಿ ಸರ್, ನಾವು ಅವ್ರಿಗೆ ಪ್ರತಿ ಸಲನು ಸೈಟ್ ಕೊಡ್ತೀವಿ ಅಂತ ಹೇಳ್ತಿದೀವಿ ಸರ್. ನಮ್ಮ ಅವಧಿ ಮುಗಿಯೋದ್ರೊಳಗೆ ಕೊಟ್ಬಿಡಿ ಸರ್. ಯಾಕಂದ್ರೆ ನೆಕ್ಸ್ಟ್ ಸದಸ್ಯರುಗಳಾದ್ಮೇಲೆ ನಾವು ಆ ಮಾತನ್ನ ಹೇಳಕ್ ನಾವು ಇಷ್ಟಪಡಲ್ಲ ಸರ್. ನಾನು ಪೌರಾಯುಕ್ತರಲ್ಲೇ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನಂದ್ರೆ ನಮ್ಮ ಪೌರಾಯುಕ್ತರು ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಓದೋಂಥವ್ರು ಬಹಳ ಜನ ಇದ್ದಾರೆ, ಬಟ್ ಅವ್ರಿಗೆ ಮಾಡಿಸುವಂತ ಶಕ್ತಿ ಇರಲ್ಲ. ಅಂಥವ್ರಿಗೆ ನಾವು ನಗರಸಭೆ
ಪೌರತ್ವದಿಂದ ಏನು ಅನುಕೂಲ ಮಾಡ್ಕೊಡ್ಬೋದು ದಯವಿಟ್ಟು ಮಾಡಿಕೊಟ್ಟು ನಾವು ಪೌರೈತರ ಮಕ್ಕಳು ಡಾಕ್ಟರ್ ಇಂಜಿನಿಯರ್ಗಳಾಗಿ ಮತ್ತೆ ಬಂದು ಅವ್ರು ಡಾಕ್ಟರ್ ಇಂಜಿನಿಯರ್ ಆಗಿ ನಮ್ಮ ನಗರದಲ್ಲಿ ಸೇವೆ ಮಾಡಬೇಕು ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ದಯವಿಟ್ಟು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡಿಸಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ.